पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ध्रुवादिध्वान्तरवगे वैष्णवेन्दी वरेन्दवे श्री राघवेन्द्र गुरवे नमो अत्यंत दयालवे। ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಹೀಗೆ ರಾಮಚಂದ್ರ ನಿರ್ಮಾಣ ಮಾಡಿದ ಯಾವ ಸೇತುವೆ ಇದೆ, ಆ ಸೇತುವೆಯನ್ನ ಒಂದೊಂದು ಕ್ರಮದಲ್ಲಿ ರೀತಿಯಲ್ಲಿ ವರ್ಣನೆಯನ್ನ ಮಾಡ್ತಾ ಆ ಕವಿಗಳು ಹೇಳ್ತಾ ಇದ್ದಾರೆ. ಮರುದುಲ್ಲಸಲ್ಲ ಹರಿಣಿ ವಿಸಂತತೇರ್ ಗುರುಪೂರನಾಮ ವರುಣಾಲಯಚ್ಚದೇ ಯದಿಯಾತಿ ಯತ್ರ ದೃಢ ಮಧ್ಯವಂಶತಾಂ ನಲಸೇತುರೇತು ಭವಘರ್ಮ ಭಂಜನಃ. ಹೇಗಿದೆ ಆ ರಾಮ ನಿರ್ಮಾಣ ಮಾಡಿದಂತಹ ಸೇತುವೆ ಅಂತ ಹೇಳಿದರೆ, ನೀರಿಗೆ ಅಭಿಮಾನಿ ದೇವತೆ ವರುಣ. ಆ ವರುಣನ ಮನೆ ಯಾವ ರೀತಿಯಾಗಿ ಇದೆಯೋ ಆ ರೀತಿಯಾಗಿ ರಾಮ ನಿರ್ಮಾಣ ಮಾಡಿದ ಸೇತುವೆ ಕಾಣಿಸ್ತಾ ಇದೆ. ಹೇಗಿರುತ್ತೆ ವರುಣನ ಮನೆ, ಯಾವ ರೀತಿಯ ಇರುತ್ತೆ ಅನ್ನೋದನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಹಿಂದಿನ ಕಾಲದಲ್ಲಿ ಇವತ್ತಿನ ದಿನ ಇಡೀ ದೇಶವೇ ಪ್ರಪಂಚವೇ ದೊಡ್ಡ ಕಾಂಕ್ರೀಟ್ಮಯವಾಗಿ ಇವತ್ತಿನ ದಿನ ನಿರ್ಮಾಣ ಆಗ್ತಾ ಇದೆ. ಯಾವ ಕಟ್ಟಡಗಳು ಕೂಡ ಇವತ್ತಿನ ದಿನ ಪರಿಸರ ಸ್ನೇಹಿಯಾಗಿ ನಿರ್ಮಾಣ ಆದಂತಹ ಕಟ್ಟಡಗಳು ಅತ್ಯಂತ ವಿರಳ. ಹಿಂದಿನ ಕಾಲದಲ್ಲಿ ಕಟ್ಟಡಗಳ ನಿರ್ಮಾಣವನ್ನ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಬೇಸಿಗೆ ಕಾಲದಲ್ಲಿ ಆ ಮನೆಯಲ್ಲಿ ವಾಸ ಮಾಡಿದರೆ ಸೆಕೆ ಆಗದೆ ತಂಪಾಗ್ತಾ ಇತ್ತು. ಚಳಿಗಾಲದಲ್ಲಿ ಆ ಮನೆಯಲ್ಲಿ ವಾಸವನ್ನ ಮಾಡಿದರೆ ಬೆಚ್ಚಗೆ ಆಗ್ತಾ ಇತ್ತು. ಉದಾಹರಣೆಗೆ, ಯಾರದ್ದಾದರೂ ಕೂಡ ಮನೆಯಲ್ಲಿ ಬಾವಿ ಇತ್ತು ಅಂತಾದರೆ ಆ ಬಾವಿ ಚಳಿಗಾಲದಲ್ಲಿ ಬಾವಿಯ ನೀರು ಬೆಚ್ಚಗೆ ಇರುತ್ತೆ, ಬೇಸಿಗೆ ಕಾಲದಲ್ಲಿ ಆ ಬಾವಿಯ ನೀರು ತಂಪಾಗಿರುತ್ತೆ. ಹೀಗೆ ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ದಂತಹ ಪ್ರತಿಯೊಂದು ಆ ಮನೆಗಳ ನಿರ್ಮಾಣ ಅತ್ಯಂತ ಪರಿಸರ ಸ್ನೇಹಿಯಾಗಿ ಗುರುತಿಸ್ಕೊಳ್ತಾ ಇದ್ವು. ಹೇಗಿತ್ತು ಹಿಂದಿನ ಕಾಲದಲ್ಲಿ, ಹೇಗೆ ಮನೆಗಳನ್ನ ನಿರ್ಮಾಣ ಮಾಡ್ತಾ ಇದ್ರು? ಸುತ್ತಲೂ ಕೂಡ ಮೊದಲು 4 ಗೋಡೆಗಳನ್ನ ನಿರ್ಮಾಣ ಮಾಡ್ತಾ ಇದ್ರು. ಆ 4 ಗೋಡೆಗಳನ್ನ ಕಟ್ಟಿ ಅದರ ಮೇಲೆ ತೊಲೆ ಅಂತ ಬಿಟ್ಟರೆ ದಪ್ಪವಾಗಿರ್ತಕ್ಕಂತಹ ಕಟ್ಟಿಗೆಗಳು, ಅದರ ಆ 4 ದಿಕ್ಕಿನಲ್ಲಿ ನಿರ್ಮಾಣ ಮಾಡಿದ ಗೋಡೆಗಳ ಮೇಲೆ ದಪ್ಪಾದ ಕಟ್ಟಿಗೆಯ ತೊಲೆಗಳನ್ನ ಇಡ್ತಾ ಇದ್ರು. ಆ ಕಟ್ಟಿಗೆಯ ತೊಲೆಗಳ ಆಧಾರದಿಂದ ಆ ಮೇಲ್ಛಾವಣಿಯನ್ನ ನಿರ್ಮಾಣ ಮಾಡ್ತಾ ಇದ್ರು. ವಿ ಶೇಪ್ ನಲ್ಲಿ, ಇವತ್ತಿನ ಕಾಲದಲ್ಲಿ ಹೇಳುವ ಹಾಗೆ ಈ ಕ್ರಮದಲ್ಲಿ ಆ ಒಂದು ಮಾಡನ್ನ, ಮೇಲ್ಛಾವಣಿಯನ್ನ ನಿರ್ಮಾಣ ಮಾಡ್ತಾ ಇದ್ರು. ಹೀಗಾಗಿ ಎಡಭಾಗದಲ್ಲಿ ಹಾಗೂ ಬಲಭಾಗದಲ್ಲಿ ಇಳಿಜಾರಾಗಿ ಅದು ಇರ್ತಾ ಇತ್ತು. ಮತ್ತೆ ಆ ಪೂರ್ತಿ ಎಡ ಬಲ ಭಾಗದ ಮೇಲ್ಛಾವಣಿ ಕೂಡುವಂತಹ ಯಾವ ಒಂದು
ಜಾಗ ಇದೆ, ಮಧ್ಯಭಾಗ ಇದೆ. ಆ ಮಧ್ಯಭಾಗದಲ್ಲಿ ದಪ್ಪಾದ ಬಿದಿರಿನ ಅಥವಾ ಗಟ್ಟಿಮುಟ್ಟಾದ ಮರದ ಒಂದು ದಿಮ್ಮಿಯನ್ನ, ಮರದ ಒಂದು ಭಾಗವನ್ನು ಇಟ್ಟು ಆಧಾರವಾಗಿ ಇಡ್ತಾ ಇದ್ರು. ಅದರ ಆಧಾರದಿಂದಲೇ ಗಟ್ಟಿಯಾಗಿ ಹುರಿ ಅಥವಾ ಹಗ್ಗ ಇವೇ ಮೊದಲಾದ ದ್ರವ್ಯಗಳಿಂದ ಅದನ್ನು ಕಟ್ಟಿ ಅದರ ಮೇಲೆ ಹುಲ್ಲನ್ನ ಅಥವಾ ಹಂಚುಗಳನ್ನ ಇವೇ ಮೊದಲಾದವುಗಳನ್ನ ಕಟ್ಟಿ ಹಾಕಿ ಬೇಸಿಗೆ ಕಾಲದಲ್ಲಿ ಯಾವ ಸಂತಾಪವೂ ಕೂಡ ಆಗದೆ ಇರುವಂತೆ ಹಿಂದಿನ ಕಾಲದಲ್ಲಿ ಈ ತರಹ ಮನೆಗಳನ್ನು ನಿರ್ಮಾಣ ಮಾಡ್ತಾ ಇದ್ರು. ಹೀಗಾಗಿ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತಹ ಯಾವ ಜನಗಳು ಇದ್ದಾರೆ, ಆ ಜನಗಳಿಗೆ ಯಾವ ಬೇಸಿಗೆಯ ಸಂತಾಪವೂ ಕೂಡ ಅವರಿಗೆ ಉಂಟಾಗ್ತಾ ಇರಲಿಲ್ಲ. ಮತ್ತೆ ಅಷ್ಟೇ ಅಲ್ಲ, ಅನೇಕ ದಿನಗಳ ಪರ್ಯಂತ ಆ ರೀತಿಯಾಗಿ ಕಟ್ಟಿದ ಮನೆ ವಾಸಕ್ಕೆ ಯೋಗ್ಯ ಆಗ್ತಾ ಇರ್ತಿತ್ತು. ಯಾರೂ ಕೂಡ ಅಂಥ ಮನೆಗಳನ್ನ ಬಿಟ್ಟು ಹೋಗ್ತಾ ಇರಲಿಲ್ಲ. ಹೀಗಾಗಿ ಹೇಗೆ ಈ ತರಹದ ಮನೆಗಳು ಇದ್ದಾವೋ ಅದೇ ರೀತಿ ಈ ರಾಮ ನಿರ್ಮಾಣ ಮಾಡಿದ ಯಾವ ಸೇತುವೆ ಇದೆ, ಆ ಸೇತುವೆಯು ಕೂಡ ಈ ವರುಣನ ಮನೆಯಂತೆ ಕಾಣಿಸ್ತಾ ಇದೆ. ಹೇಗೆ? ಸಮುದ್ರದ ಒಂದು ಸಹಜ ಸ್ವಭಾವವೇ ಉಕ್ಕೋದು, ಒಂದರ ಮೇಲೊಂದರಂತೆ ಅಲೆಗಳ ಆಗಮನ. ಈ ಕ್ರಮದಿಂದ ಸಮುದ್ರದಲ್ಲಿ ಪ್ರತಿನಿತ್ಯ ಅಲೆಗಳ ಉಬ್ಬುವಿಕೆ, ಹರಿಯುವಿಕೆ ಇದು ಸಹಜ ಸ್ವಭಾವ. ಅದರಲ್ಲಂತೂ ಅಮಾವಾಸ್ಯೆ, ಸಂಕ್ರಮಣ ಇವೇ ಮೊದಲಾದಂಥ ದಿನಗಳಲ್ಲಿ ಸಮುದ್ರದ ಉಕ್ಕೇರೋದು, ಅಲೆಗಳ ಅಬ್ಬರ ಇನ್ನಷ್ಟು ಜೋರಾಗಿ ಆ ಅಮಾವಾಸ್ಯೆ ಮೊದಲಾದಂಥ ಪರ್ವಕಾಲಗಳಲ್ಲಿ ನಮಗೆ ಕಾಣಿಸುತ್ತೆ. ಹೀಗಾಗಿ ಆ ಅಲೆಗಳು ಯಾವ ರೀತಿಯ ಇದ್ದಾವೆ ಅಂತ ಹೇಳಿದ್ರೆ, ಮಧ್ಯದ ಮನೆಗಳ ಆ ಮೇಲ್ಛಾವಣಿಯ ಸೇರುವಿಕೆ ಸಂದುವ ಯಾವ ಒಂದು ಭಾಗ ಇದೆ, ಆ ಭಾಗದಲ್ಲಿ ಹಾಕ್ತಕ್ಕಂತಹ ಯಾವ ಒಂದು ಬಿದಿರಿನ ದಪ್ಪ ದಪ್ಪ ಗಳಗಳು ಇದ್ದಾವೆ, ಆ ಗಳದಂತೆ ಕಾಣಿಸ್ತಾ ಇದೆ ಅಂತೆ ಆ ಸಮುದ್ರದ ಅಲೆಗಳು. ಮತ್ತೆ ನೀರಿನ ಪ್ರವಾಹ ಯಾವ ರೀತಿಯಾಗಿ ತೋರ್ತಾ ಇದೆ ಅಂದ್ರೆ, ಸಮುದ್ರದಲ್ಲಿ ವರುಣನ ಮನೆ, ಆ ವರುಣನ ಮನೆ ಯಾವತ್ತೂ ಕೂಡ ಒಂದು ಮನೆ ಅಂತ ಆಗ್ಬೇಕಾದ್ರೆ ಅದಕ್ಕೊಂದು ಮೇಲ್ಛಾವಣಿ ಸಹಜವಾಗಿ ಬೇಕೇ ಬೇಕು. ಈ ಕಾರಣದಿಂದ ಆ ನೀರಿನ ಪ್ರವಾಹವೇ ಆ ವರುಣನ ಮನೆಯ ಮೇಲ್ಛಾವಣಿಯಂತೆ ತೋರ್ತಾ ಇದೆ. ಹೀಗೆ ರಾಮಚಂದ್ರ ನಲನ ಮೂಲಕ ಮಾಡಿದಂತಹ ಯಾವ ಸೇತುವೆ ಇದೆ, ಆ ಸೇತುವೆ ವರುಣನ ಮನೆಯಂತೆ ಕಾಣಿಸ್ತಾ ಇದೆ ಅಂತ ಕವಿಗಳು ವರ್ಣನೆಯನ್ನ ಮಾಡಿದರು. ಹೇಗಿದೆ ವರುಣನ ಮನೆಯ ಸಾಮ್ಯವನ್ನ ಯಾವ ರೀತಿಯ ಹೊಂದತ್ತೆ ರಾಮ ಮಾಡಿದಂತಹ ಸೇತುವೆ? ನೀರಿನ ಪ್ರವಾಹ ಸಮುದ್ರದಲ್ಲಿ ಒಂದಾದ ಮೇಲೊಂದರಂತೆ ಅಲೆಗಳ ಉಬ್ಬುವಿಕೆ, ಏರುವಿಕೆ ಇವೇ ಮೊದಲಾದ ಪ್ರಕ್ರಿಯೆ ಸಮುದ್ರದ ಒಂದು ಸಹಜ ಗುಣ. ಅದರಲ್ಲಿಯೂ ಕೂಡ ಈ ಅಮಾವಾಸ್ಯೆ, ಪರ್ವಕಾಲ, ಇಂಥ ಸಂಕ್ರಮಣದಂಥ ಪರ್ವಕಾಲಗಳಲ್ಲಿ ಸಮುದ್ರದ ನೀರಿನ ವೇಗ, ಅಲೆಗಳ ರಭಸ ಇನ್ನಷ್ಟು ಹೆಚ್ಚಾಗತ್ತೆ. ಹೀಗಾಗಿ ಆ ನೀರಿನ ಪ್ರವಾಹ ಏನಿದೆ ಅದು ವರುಣನ ಮನೆಯ ಮೇಲ್ಛಾವಣಿಯಂತೆ ಕಾಣಿಸ್ತಾ ಇದೆ.
ಆ ಸೇತು ಯಾವ ರೀತಿಯ ಇದೆ ಅಂತ ಕೇಳಿದ್ರೆ, ಎಡಭಾಗ ಬಲಭಾಗ ಅದನ್ನ ಸರಿಯಾಗಿ ನಿಲ್ಲೋದಕ್ಕೋಸ್ಕರ ಒಂದು ಬಿದಿರಿನ ದಪ್ಪಾದ ಒಂದು ದೊಡ್ಡ ಬೊಂಬನ್ನ ಯಾವ ರೀತಿಯಾಗಿ ಮಧ್ಯದಲ್ಲಿ ಹಾಕ್ತಾರೋ ಹಾಗೆ ರಾಮ ನಿರ್ಮಾಣ ಮಾಡಿದಂತಹ ಈ ಸೇತುವೆಯು ಕೂಡ ಎಡಭಾಗ ಹಾಗೆ ಬಲಭಾಗಕ್ಕೆ ಆಧಾರ ಸ್ತಂಭಭೂತವಾಗಿ ಆ ಸೇತುವೆ ಕಾಣಿಸ್ತಾ ಇದೆ. ಇಂಥ ಆ ಸೇತುವೆಯ ಸಮೀಪಕ್ಕೆ ಹೋಗಿ ಈ ಸಮುದ್ರ ರಾಮ ನಿರ್ಮಾಣ ಮಾಡಿದಂತಹ ಯಾವ ಸೇತುವೆ ಇದೆ ಇದರಲ್ಲಿ ವರುಣನ ಮನೆಯ ಸಾಮ್ಯವನ್ನ ಯಾರು ಕಾಣ್ತಾರೋ ಅವರಿಗೆ ಆ ಪರಮಾತ್ಮ ಈ ಸಂಸಾರ ಬಂಧವನ್ನ ದಾಟಿಸಲಿ. ಸುಮ್ಮನೆ ಯಾರೋ ಪಿಕ್ನಿಕ್ ಹೋಗುವಂತೆ ಅಥವಾ ಸಮುದ್ರ ಸ್ನಾನ ಮಾಡುವಂತೆ ಹೋಗಿ ಬಂದರೆ ಇಷ್ಟೆಲ್ಲಾ ಪಾಪದ ನಿವೃತ್ತಿ ಆಗೋದಿಲ್ಲ. ಈ ಅನುಸಂಧಾನವನ್ನ ಇಟ್ಟುಕೊಂಡು ಆ ರಾಮ ಸೇತುವೆಯ ದರ್ಶನವನ್ನ ಮಾಡಿದಾಗ ಆಗ ಈ ಭವಾಬ್ಧಿಯಿಂದ ನಮಗೆ ದಾಟಲಿಕ್ಕೆ ಒಂದು ಸಾಧ್ಯವಾಗುತ್ತೆ. ಯಾಕೆ ಪ್ರತಿಯೊಬ್ಬ ಪುರುಷನೂ ಕೂಡ ತನ್ನ ಜೀವನದಲ್ಲಿ ಅಪೇಕ್ಷೆಯನ್ನ ಪಡ್ತಾ ಇರ್ತಾನೆ. ಕೆಲವರು ವ್ಯಕ್ತಪಡಿಸ್ತಾರೆ, ಇನ್ನು ಕೆಲವರು ವ್ಯಕ್ತಪಡಿಸಲ್ಲ. ಏನಂತ? ಸುಖಮೇವ ಮೇಸ್ಯಾತ್ ದುಃಖಂ ಮನಾಗಪಿ ಮಾಭೂ. ಪ್ರತಿ ಕ್ಷಣವೂ ಕೂಡ ನನಗೆ ಸುಖವೇ ಸಿಗಲಿ, ದುಃಖದ ಲವಲೇಶವೂ ಕೂಡ ನನಗೆ ನನ್ನ ಜೀವನದಲ್ಲಿ ಬಾರದಿರಲಿ. ಇಂಥದ್ದೆಲ್ಲ ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಉಂಟು? ನಾವೆಲ್ಲ ಇಲ್ಲಿ ಬದುಕಿದ್ದೇವೆ, ಈ ಪ್ರಪಂಚದಲ್ಲಿ ಹುಟ್ಟಿ ಈ ಸಂಸಾರದಲ್ಲಿ ಮುಳುಗಿರ್ತಕ್ಕಂಥ ನಮಗೆ ಅಂತ ಸುಖ ಸಿಗಲಿಕ್ಕೆ ಸಾಧ್ಯ ಉಂಟೆ? ಹಾಗಾದ್ರೆ ಅಂತ ಸುಖ ನಮಗೆ ಸಿಗಬೇಕು ಅಂತಾದರೆ ಪರಮಾತ್ಮನ ಲೋಕವಾದ ವೈಕುಂಠ ಲೋಕದಲ್ಲಿ ಮಾತ್ರ ನಮಗೆ ಇಂಥ ಅದ್ಭುತವಾದ ಸುಖದ ಅಸಾಧಾರಣ ಸುಖ ನಮಗೆ ಅಲ್ಲಿ ಸಿಗಲಿಕ್ಕೆ ಸಾಧ್ಯ. ಆದ್ದರಿಂದ ಪ್ರತಿಯೊಬ್ಬ ಪುರುಷ ಇಂಥ ಈ ಅನುಸಂಧಾನದಿಂದ ಆ ಸೇತುವೆಯ ದರ್ಶನವನ್ನ ಮಾಡಬೇಕು ಅನ್ನೋ ಪ್ರಮೇಯವನ್ನ ನಮಗೆ ಕವಿಗಳು ಇಲ್ಲಿ ತಿಳಿಸ್ತಾ ಇದ್ದಾರೆ. ಹೀಗೆ ತಿಳಿಸಿದ ಮೇಲೆ ಮುಂದಿನ ಶ್ಲೋಕದಲ್ಲಿಯೂ ಕೂಡ ರಾಮ ನಿರ್ಮಾಣ ಮಾಡಿದ ಸೇತುವೆಯ ವರ್ಣನೆಯನ್ನ ಮುಂದುವರಿಸ್ತಾರೆ. ಸುಮಸೌರಭೇಣ ಜನರಂಜನೋನ್ಮುಖೇ ತಟನಾಮಕೆ ಧರಣಿ ಸುಂದರಿ ಮುಖೇ ನಿದಧಾತ್ಯುದಗ್ರನಲಸೇತುನಾಸಿಕಂ ಮುಖಮಾತ್ಮನಶ್ಚಲಿತ ವಿಶ್ವತೋ ಮುಖಃ. ಯಾರೇ ಆಗ್ಲಿ ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಪ್ರತಿಯೊಬ್ಬ ಪುರುಷ ಪೀಸ್ ಆಫ್ ಮೈಂಡ್, ತುಂಬಾ ಪ್ರಶಾಂತತೆಯನ್ನ ಪ್ರತಿಯೊಬ್ಬ ಪುರುಷನು ಕೂಡ ಅಪೇಕ್ಷೆಯನ್ನ ಪಡ್ತಾನೆ. ಆ ಪ್ರಶಾಂತತೆ ಸಿಗತಕ್ಕಂತಹ ಸ್ಥಳ ಒಬ್ಬೊಬ್ಬರಿಗೆ ಒಂದೊಂದು. ಕೆಲವರಿಗೆ ಉದ್ಯಾನವನದಲ್ಲಿ ಸಿಕ್ಕರೆ, ಇನ್ನು ಕೆಲವರಿಗೆ ಸಮುದ್ರ ತೀರ, ಇನ್ನು ಕೆಲವರಿಗೆ ನದಿ ತೀರ. ಹೀಗೆ ಪ್ರತಿಯೊಬ್ಬ ಪುರುಷನ ರುಚಿಯೂ ಕೂಡ ಭಿನ್ನ ಭಿನ್ನವಾಗಿರುತ್ತೆ. ಈ ಕಾರಣದಿಂದ ಒಬ್ಬೊಬ್ಬ ಪುರುಷನಿಗೆ ಪ್ರಶಾಂತತೆ ಒಂದೊಂದು ಕಡೆ ಅವನಿಗೆ ಸಿಗತ್ತೆ. ಹಾಗೆ ಕೆಲವು ಜನರೆಲ್ಲರೂ ಕೂಡ ಸಮುದ್ರದ ತೀರ ಹೋಗಿ ಆ ಸಮುದ್ರದ ಗಂಭೀರವಾದ ಅಲೆಗಳ ಉಕ್ಕುವಿಕೆ, ಆ ರಭಸ, ಇದೆಲ್ಲವನ್ನು ಕೂಡ ನೋಡಿ ಆಶ್ಚರ್ಯವನ್ನ ಪಡ್ತಾ ಇರ್ತಾರಂತೆ ಕೆಲವು ಜನ. ಹಾಗೆ ಹೋಗಬೇಕಾದ್ರೆ ಸಮುದ್ರದ ದಡದಲ್ಲಿ
ಅನೇಕ ಜಾತಿಯ ಪುಷ್ಪಗಳು ಅಲ್ಲಿ ಹುಟ್ಟಿರ್ತವೆ. ಆ ಪುಷ್ಪಗಳ ಸುವಾಸನೆಯನ್ನ ಹೀರ್ತಾ ಅದರ ಘಮ ಘಮಿಸುವಂತಹ ಪರಿಮಳವನ್ನ ಆಘ್ರಾಣಿಸಿ ಅಲ್ಲಲ್ಲಿ ರಾಮ ಸೇತುವೆಯ ದಡದಲ್ಲಿ ಅಲ್ಲಲ್ಲಿ ಜನಗಳು ಆ ಸುವಾಸನೆಯನ್ನ ಆಘ್ರಾಣಿಸ್ತಾ ಇದ್ರು. ಅಷ್ಟೇ ಅಲ್ಲ, ಈ ಪರಮಾತ್ಮ ಯಾವ ಸೇತುವೆಯನ್ನ ನಿರ್ಮಾಣ ಮಾಡಿದ್ದಾನೋ ಆ ಸಮುದ್ರದ ಮಧ್ಯದಲ್ಲಿ ಆ ಸೇತುವೆ ಯಾವ ರೀತಿ ತೋರ್ತಾ ಇದೆ ನನಗೆ ಅಂದರೆ, ಒಬ್ಬ ಪ್ರಿಯಕರ ಇನ್ನೊಬ್ಬ ಸುಂದರಿಯಾದ ತರುಣಿ ತನ್ನನ್ನ ಭೇಟಿ ಮಾಡಲಿಕ್ಕೆ ಆಗಮಿಸಿದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅತ್ಯಂತ ಆತ್ಮೀಯತೆಯಿಂದ ಅತ್ಯಂತ ತನ್ಮಯತೆಯಿಂದ ಆ ಪ್ರಿಯಕರ ತನ್ನ ಮೂಗನ್ನ ಆ ಸುಂದರಿಯ ಮುಖದ ಕಡೆ ಚಾಚಿ ಅವಳ ಸೌಂದರ್ಯವನ್ನ ದೇಹದ ಸುವಾಸನೆಯನ್ನ ಯಾವ ರೀತಿಯಾಗಿ ಆಘ್ರಾಣಿಸ್ತಾನೋ ಅದೇ ರೀತಿಯಾಗಿ ಧರಣಿ ಸುಂದರಿ ಮುಖೆ ಚಲಿತ ಸರ್ವತೋ ಮುಖ ಹೇಳ್ತಾ ಇದ್ದಾರೆ. ಈ ಸಮುದ್ರ ರಾಜನು ಕೂಡ ತನ್ನಲ್ಲಿ ಭೂತಾಯಿ ಎಂಬ ಸುಂದರಿಯಾದ ತರುಣಿ ನನ್ನ ಹತ್ತಿರ ಆಗಮಿಸ್ತಾ ಇದ್ದಾಳೆ. ಹೀಗೆ ಆಗಮಿಸಿದ ಸಂದರ್ಭದಲ್ಲಿ ಆ ಸುಂದರಿಗೆ ಬೇಸರ ಮಾಡ್ಲಿಕ್ಕೆ ಸಾಧ್ಯ ಉಂಟೆ? ಅದಕ್ಕೋಸ್ಕರ ಆ ಸುಂದರಿಯಾದ ಭೂಮಿ ಎಂಬ ತರುಣಿಯನ್ನ ಆಘ್ರಾಣಿಸೋದಕ್ಕೋಸ್ಕರ ಆ ಸಮುದ್ರ ರಾಜ ನಲನಿಂದ ನಿರ್ಮಿತವಾದ ಯಾವ ಸೇತುವೆ ಇದೆ ಆ ಸೇತುವೆಯೇ ಈ ಸಮುದ್ರ ರಾಜನಿಗೆ ಮೂಗಿದ್ದಂತೆ, ನಾಸಿಕಾ ಮೂಗಿದ್ದಂತೆ. ಆ ಮೂಗಿನಿಂದ ಅನೇಕ ರೀತಿಯಾದಂತಹ ಸುವಾಸನೆಯನ್ನ ಆಘ್ರಾಣಿಸ್ತಾ ಇದ್ದಂತ ಈ ಸಮುದ್ರ ರಾಜ ಎಷ್ಟು ಆ ಸೌಂದರ್ಯವನ್ನ ಸುವಾಸನೆಯನ್ನ ಆಘ್ರಾಣಿಸಿದರೂ ಕೂಡ ಸಮಾಧಾನ ಆಗಲಿಲ್ಲ. ಆದರೆ ನಲ ನಿರ್ಮಾಣ ಮಾಡಿದ ಯಾವ ಮೂಗ್ ಇದೆ ಆ ಮೂಗಿನಿಂದ ಭೂಮಿ ಎಂಬ ತರುಣಿಯ ಸೌಂದರ್ಯವನ್ನ ಆಘ್ರಾಣಿಸ್ಲಿಕ್ಕೆ ಶುರು ಮಾಡ್ತಾನೆ. ಸ್ವತಃ ಆ ಭೂತಾಯಿ ಎಂಬ ಸುಂದರಿಯೂ ಕೂಡ ಈ ಸಮುದ್ರ ರಾಜನನ್ನ ಆಲಿಂಗನ ಮಾಡ್ಕೊಳ್ಳಿಕ್ಕೆ ಬರ್ತಾ ಇದೆಯೋ ಏನೋ. ಸಮುದ್ರದ ಅಲೆಗಳು ಈ ಭೂತಾಯಿ ನನ್ನನ್ನ ಆಲಿಂಗನ ಮಾಡ್ಕೊಳ್ಳಿಕ್ಕೆ ಬರ್ತಾ ಇದ್ದಾಳೆ ಅಂತ ತಿಳಿದು ಅಲೆಗಳ ರೂಪದಲ್ಲಿ ಸಮುದ್ರ ರಾಜನೂ ಕೂಡ ಭೂತಾಯಿಯ ಸಮೀಪಕ್ಕೆ ಬರ್ತಾ ಇದ್ದಾನೆ. ಬಂದು ಈ ಎರಡನ್ನೂ ಕೂಡ ನೋಡಿದರೆ ಭೂತಾಯಿಯ ಆಗಮನ, ಸಮುದ್ರದ ಅಲೆಗಳ ಆಗಮನ, ಮಧ್ಯದಲ್ಲಿ ನಲ ನಿರ್ಮಿಸಿದ ಸೇತು, ಆ ಸೇತುವೆಯ ಮೂಲಕ ಆ ಭೂತಾಯಿಯ ಸೌಂದರ್ಯವನ್ನ ಅನುಭವಿಸ್ತಾ ಇದ್ದಾನೆ ಅನ್ನೋ ಸುಂದರ ಪರಿಕಲ್ಪನೆಯನ್ನ ಆ ನಲ ನಿರ್ಮಾಣ ಮಾಡಿದಂತಹ ಸೇತುವೆಯನ್ನ ವರ್ಣಿಸ್ತಾ ಇದ್ದಾರೆ. ಇಂಥ ಒಂದು ಸುಂದರ ಪರಿಕಲ್ಪನೆಯಿಂದ